ಓಕೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನನ್ನ ಯೂಟ್ಯೂಬ್ ಚಾನಲ್ ನೇಮ್ ಬಂದು ದಾಕ್ಷಾಯಿಣಿ ಬ್ಲಾಗ್ಸ್ ಅಂತ. ಇನ್ನು ಈ ವಿಡಿಯೋದಲ್ಲಿ ಬಂದು ನಾವು ವಿಡಿಯೋನ ಪಬ್ಲಿಕ್ ಮಾಡೋ ಮುಂಚೆ ನಮ್ಮ ವಿಡಿಯೋದಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಅದನ್ನು ಹೇಗೆ ತಿಳ್ಕೊಳ್ಳೋದು, ಆ ರೀತಿ ಯಾವ ಥರ ವಿಡಿಯೋನ ಅಪ್ಲೋಡ್ ಮಾಡೋದು ಅಂದ್ಬಿಟ್ಟು ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಐ ನೋ ಎಲ್ಲರೂ ವಿಡಿಯೋನ ಅಪ್ಲೋಡ್ ಮಾಡ್ತಾರೆ, ಜಾಸ್ತಿ ವೀಡಿಯೋಸ್ನ ಡಿಲೀಟ್ ಮಾಡೋದ್ರಿಂದ ಕೂಡ ಚಾನಲ್ಗೆ ತೊಂದರೆ ಆಗುತ್ತೆ. ಇವಾಗ ವೀಡಿಯೋಸು ಶಾರ್ಟ್ಸು ಯಾವುದಾದ್ರೂ ಅಷ್ಟೇ ಜಾಸ್ತಿ ವೀಡಿಯೋಸ್ನ ಅಪ್ಲೋಡ್ ಮಾಡಿ ಜಾಸ್ತಿ ಡಿಲೀಟ್ ಮಾಡ್ತಾ ಇದ್ದರೆ ಅದು ನಮ್ಮ ಚಾನಲ್ ಮಾನಿಟೈಸೇಷನ್ ಆಗೋ ಟೈಮಲ್ಲಿ ತುಂಬಾ ತೊಂದರೆ ಆಗುತ್ತೆ. ಸೊ ನೀವು ಆ ರೀತಿ ವಿಡಿಯೋನ ಪಬ್ಲಿಕ್ ಮಾಡೋ ಮುಂಚೆನೇ ನೀವು ಯಾವ ರೀತಿ ವಿಡಿಯೋದಲ್ಲಿ ಏನಾದರೂ ರಿಸ್ಟ್ರಿಕ್ಟ್ ಇದ್ದರೆ ಅಥವಾ ಕಾಪಿರೈಟ್ ಇದ್ದರೆ, ಶಾರ್ಟ್ಸ್ ನಾನ್ ಪಾಲಿಸಿ ಇದ್ದರೆ, ಈ ಥರ ಯಾವುದೇ ರೀತಿ ಇಶ್ಯೂಸ್ ಇದ್ರೂ ನೀವು ವಿಡಿಯೋ ಅಪ್ಲೋಡ್ ಅಂದರೆ ಪಬ್ಲಿಕ್ ಮಾಡೋ ಮುಂಚೆನೇ ನೀವು ತಿಳ್ಕೊಬೋದು. ಅದು ಯಾವ ರೀತಿ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ನು ಅದಕ್ಕೂ ಮುಂಚೆ ಯಾರ್ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ದಿರೋ ವೀಡಿಯೋಸ್ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರಾ ಪೂರ್ತಿ ವಿಡಿಯೋನ ನೋಡಿ ಒಂದು ಲೈಕ್ ಕೊಟ್ಟು, ಒಂದು ಹೈಪ್ ಆಪ್ಷನ್ಸ್ ಇರುತ್ತೆ, ದಯಮಾಡಿ ಹೈಪ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮಗೆ ಯಾವುದಾದ್ರೂ ಬೇರೆ ರೀತಿ ವೀಡಿಯೋಸ್ ಬೇಕು ಅಂದ್ರೂ ಕೇಳಿ, ನನ್ನ ಕೈಲಾದ ಮಟ್ಟಿಗೆ ನಾನು ವೀಡಿಯೋಸ್ನ ಮಾಡಿ ನಿಮ್ಮ ಮುಂದೆ ತರ್ತೀನಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಫಸ್ಟಾಗಿ ಈ ವಿಡಿಯೋ ಬಂದು ಯಾರ್ಯಾರೆಲ್ಲ ಹೊಸದಾಗಿ ಚಾನಲ್ನ ಯೂಸ್ ಮಾಡ್ತಾ ಇದ್ದೀರಾ ಅವ್ರಿಗಿರುತ್ತೆ, ಓಕೆನಾ. ತುಂಬ ಚಾನಲ್ ಯೂಸ್ ಮಾಡಿ ಎಕ್ಸ್ಪರ್ಟ್ ಇರೋರಿಗೆಲ್ಲ ಈ ವಿಡಿಯೋ ಗೊತ್ತಿರುತ್ತೆ, ಹೊಸದಾಗಿ ಚಾನಲ್ ಮಾಡ್ಕೊಂಡಿರೋರಿಗೆ ಈ ವಿಡಿಯೋ ಅನ್ವಯಿಸುತ್ತೆ, ಓಕೆನಾ. ನೀವು ಫಸ್ಟು ಚಾನಲ್ ಓಪನ್ ಮಾಡ್ಕೊಂಡಿರ್ತೀರ ಅಲ್ವಾ, ಸುಮ್ಮನೆ ಯಾವುದಂದರೆ ವಿಡಿಯೋ ಎಲ್ಲ ರೀತಿ ವಿಡಿಯೋನೂ ಅಪ್ಲೋಡ್ ಮಾಡ್ತಾ ಇರ್ತೀರ. ಫಸ್ಟ್ ಆಫ್ ಆಲು ಈ YT-ಯಲ್ಲಿ ರೀಯೂಸ್ ಕಂಟೆಂಟ್ ಅಂತ ಬರುತ್ತೆ, ಅದು ನಮಗೆ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೂ ಗೊತ್ತಾಗಲ್ಲ, ನಾವು ಯಾವ ರೀತಿ ಏನೇ ಮಾಡಿದ್ರೂ ಅದು ನಮಗೆ ಗೊತ್ತಾಗಲ್ಲ. ನಮ್ಮ ಚಾನಲ್ ಮೊನೋಗೆ ಅಪ್ಲೈ ಮಾಡಿದ್ಮೇಲೆ ನಮಗೆ ಗೊತ್ತಾಗೋದು. ಇನ್ನು ರೀಯೂಸ್ ಕಂಟೆಂಟ್ ಅಂದರೆ ಏನು ಗೊತ್ತಾ, ಒಂದೇ ವಿಡಿಯೋನ 2-3 ಸಲ ಅಪ್ಲೋಡ್ ಮಾಡೋದು, ಅಥವಾ ಶಾರ್ಟ್ಸನ್ನು ಅಷ್ಟೇ ಚೆನ್ನಾಗಿ ವ್ಯೂಸ್ ಬಂದಿದೆ, ಲೈಕ್ ಬಂದಿದೆ ಅಂದ್ಬಿಟ್ಟು ಮತ್ತೆ ಅದನ್ನೆಲ್ಲ ವಿಡಿಯೋನ ಅಪ್ಲೋಡ್ ಮಾಡೋದು, ಆ ಥರ ಮಾಡಿದ್ರೆ ಆ ಥರ ಇಶ್ಯೂ ಆಗುತ್ತೆ. ನಾನು ಈ ವಿಡಿಯೋನ ಏನಕ್ಕೆ ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಫ್ರೆಂಡ್ ಒಬ್ರದ್ದು ಅವ್ರದ್ದು 3000 ವಾಚ್ ಟೈಮ್ ಕಂಪ್ಲೀಟ್ ಆದಮೇಲೆ 3000ಗೆ ಮೊನೋಗೆ ಅಪ್ಲೈ ಮಾಡಿದ್ರು. ಸೊ ನಾನು ಅವಾಗ ಹೆಲ್ಪ್ ಮಾಡಿದ್ದೆ ಅವ್ರಿಗೆ ಮೊನೋ ಅಪ್ಲೈ ಮಾಡೋದಕ್ಕೆ. ಆ ಟೈಮಲ್ಲಿ ಅವರು ಅಪ್ಲೈ ಮಾಡಿದ್ರು, ಪಾಪ ಅವ್ರಿಗೆ ರೀಯೂಸ್ ಕಂಟೆಂಟ್ ಅಂತ ಆವಾಗಲೇ ಅವ್ರಿಗೆ ಬಂದಿತ್ತು. ಸೊ ಅವರು ನನಗೆ ಕೇಳಿದ್ರು, ಈ ಥರ ಬಂದಿದೆ ಸಿಸ್ಟರ್ ಏನು ಮಾಡೋದು ಅಂದ್ಬಿಟ್ಟು. ನಾನು ಅವಾಗ ಹೇಳಿದ್ದೆ ಯಾವ ರೀತಿ ಚೆಕ್ ಮಾಡಬೇಕು YT-ಯಲ್ಲಿ ಅಂದ್ಬಿಟ್ಟು. ನಾನು ಆ ವಿಡಿಯೋನು ನಿಮಗೆ ಅಪ್ಲೋಡ್ ಮಾಡಿದ್ದೀನಿ. ಮಾನಿಟೈಸೇಷನ್ಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ನೀವು ಯಾವ್ಯಾವ ರೀತಿ ನಿಮ್ಮ ಚಾನಲಲ್ಲಿ ವೀಡಿಯೋಸ್ನೆಲ್ಲ ಚೆಕ್ ಮಾಡ್ಕೊಬೇಕು ಆ್ಯಂಡ್ ಯಾವ ರೀತಿ ನೋಡಬೇಕು, ಏನಾದರೂ ಇಶ್ಯೂಸ್ ಇದ್ದರೆ ಅಂದ್ಬಿಟ್ಟು ಒಂದು ಆಲ್ರೆಡಿ ವಿಡಿಯೋನ ಮಾಡಿ ಹಾಕಿದ್ದೀನಿ, ನೋಡಿ. ಚಾನಲ್ ಮೊನೋಗೆ ಅಪ್ಲೈ ಮಾಡೋಕ್ಕೂ ಮುಂಚೆ ಎಲ್ಲಿದ್ದೆ ನಾನು, ರೀಯೂಸ್ ಕಂಟೆಂಟ್ ಅಲ್ವಾ, ಅದು ಹೆಂಗೆ ಗೊತ್ತು ಮಾಡೋದು ಅಂದ್ಬಿಟ್ಟು, ಮತ್ತು ಅವ್ರಿಗೆ ಯಾವ ರೀತಿ ಅದನ್ನು ಡಿಲೀಟ್ ಮಾಡಬೇಕು. ಆ್ಯಂಡ್ ನೀವು ಚಾನಲ್ನ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಿದ ತಕ್ಷಣ ಜಾಸ್ತಿ ವೀಡಿಯೋಸ್ನು ಡಿಲೀಟ್ ಮಾಡೋ ಹಾಗಿರಲ್ಲ, ಓಕೆನಾ. ದಿನಕ್ಕೆ 2-3 ವೀಡಿಯೋಸ್ ಅಷ್ಟೇ ಡಿಲೀಟ್ ಮಾಡಬೇಕಾಗುತ್ತೆ. ಜಾಸ್ತಿ ವೀಡಿಯೋಸ್ನ ಡಿಲೀಟ್ ಮಾಡಿದ್ರು ಕೂಡ ಹಂಗೆ ಆಗುತ್ತೆ. ಇವಾಗ ನಾನು ಹೇಳಿದೆ ಅಲ್ವಾ, ಅವರು 3000ಗೆ ಮೊನೋಗೆ ಅಪ್ಲೈ ಮಾಡಿದ್ರು, ರೀಯೂಸ್ ಕಂಟೆಂಟ್ ಅಂತ ಬಂತು. ಮತ್ತೆ ಸ್ವಲ್ಪ ಗ್ಯಾಪ್ ತೊಗೊಂಡು 4000ಗೆ ಅಪ್ಲೈ ಮಾಡೋಣ ಅಂದ್ಬಿಟ್ಟು ಅವ್ರು ಏನೇನು ತಪ್ಪು ಮಾಡಿದ್ರು ಅದನ್ನೆಲ್ಲ ತಿದ್ಕೊಂಡ್ರು. ಅವ್ರು ಮಾಡಿದ ತಪ್ಪು ಇಲ್ಲೇ, ಯಾಕಂದರೆ ರೀಯೂಸ್ ಕಂಟೆಂಟ್ ಅಂತ ಬಂದಿತ್ತಲ್ವಾ. ಸೊ ಯಾವ್ದು ಡಬಲ್ ವೀಡಿಯೋಸ್ ಎಲ್ಲ ಇತ್ತು ಅದನ್ನೆಲ್ಲ ಡಿಲೀಟ್ ಮಾಡಬೇಕಂತ ನಾನು ಹೇಳಿದೆ. ಅವರು ಡಿಲೀಟ್ನ ಒಂದೇ ಸಲ ಮಾಡಿಬಿಟ್ಟಿದ್ದಾರೆ ಎಲ್ಲ. ಆ ಥರ ಮಾಡಬಾರ್ದು. ದಿನಕ್ಕೆ 1-2 ಇಲ್ಲ 3 ವೀಡಿಯೋ ಈ ಥರ ಮಾತ್ರ ಡಿಲೀಟ್ ಮಾಡಬೇಕಾಗತ್ತೆ. ಅವರು ಒಂದೇ ಸಲ ಎಲ್ಲ ವೀಡಿಯೋಸ್ನು ಡಿಲೀಟ್ ಮಾಡಿಬಿಟ್ಟಿದ್ದಾರೆ, ಅದು ಮೇಯ್ನ್ ಇಶ್ಯೂಸ್ ಆಗಿದ್ದು. ಮತ್ತು ಅವರು 4000ಗೆ ಅಪ್ಲೈ ಮಾಡಿದ್ದಾರೆ. ಬಟ್ 4000ಗೆ ಅಪ್ಲೈ ಮಾಡಬೇಕಾದ್ರೆ ಅವರು ಲೈವು ಫುಲ್ಲು ವೈರಲ್ ಆಗಿತ್ತು. ನನ್ನದೇ ಲೈವು ಜಸ್ಟ್ 26K ಅಷ್ಟೇ ನಂದು ವ್ಯೂಸ್ ಆಗಿರೋದು, ವೈರಲ್ ಆಗಿರೋದು. ಬಟ್ ಅವ್ರದ್ದು 1,150 ವ್ಯೂಸ್ ಈ ಥರ ವ್ಯೂಸ್ ಬಂದಿದೆ. ಈ ಟೈಮಲ್ಲಿ ಅವರು ಮೊನೋಗೆ ಅಪ್ಲೈ ಮಾಡಿದ್ರು. ನನಗೆ ಮೊನ್ನೆ ಅಷ್ಟೇ ಹೇಳಿದ್ರು, ಇಲ್ಲ ಸಿಸ್ ಮತ್ತೆ ನಂದು ರೀಯೂಸ್ ಕಂಟೆಂಟ್ ಅಂತಲೇ ಬಂತು, ಮೊನೋ ಆಗಿಲ್ಲ ಅಂತ ಹೇಳಿದ್ರು. ಸೊ 4000ಗೆ ಅಪ್ಲೈ ಮಾಡಬೇಕಾದ್ರೂ ನಾನೆಲ್ಲ ಹೇಳ್ಕೊಟ್ಟಿದ್ದೆ ಏನೇನು ಮಾಡಬೇಕು ಅಂದ್ಬಿಟ್ಟು, ಅದೇ ರೀತಿ ಎಲ್ಲ ಮಾಡಿದ್ರು.
ಮತ್ತೆ ರೀಯೂಸ್ ಕಂಟೆಂಟ್ ಅಂತಲೇ ಬಂತು. ಐ ಥಿಂಕ್ ಅದು 3000ಗೆ ಅಪ್ಲೈ ಮಾಡಿದ್ರು ಅಲ್ವಾ, ಆವಾಗಲೇ ರೀಯೂಸ್ ಕಂಟೆಂಟ್ ಅಂತ ಬಂತಲ್ಲ, ಮತ್ತೆ ಅವರು ಅಪ್ಲೈ ಮಾಡಬಾರ್ದಿತ್ತು ಅನ್ಕೊತೀನಿ, ಬೇರೆ ಚಾನಲ್ನ ಮಾಡ್ಕೊಂಡಿದ್ರು ಆಗಿತ್ತು. ಬಟ್ ಇವಾಗ ಅವ್ರದ್ದು 4000 ವಾಚ್ ಟೈಮ್ ಆದಮೇಲೆ ಅಪ್ಲೈ ಮಾಡಿದ್ದಾರೆ. ಬಟ್ ಲೈವ್ ಅವ್ರದ್ದು ತುಂಬಾ ವೈರಲ್ ಇತ್ತು, ಇವಾಗಲೂ ವೈರಲ್ ಇದೆ. 100K ಈ ಥರ ಎಲ್ಲ ವ್ಯೂಸ್ ಬರ್ತಿದೆ. ನಂದು ಒಂದಿನೂ ಆ ಥರ 100K ವ್ಯೂಸ್ ಬಂದಿಲ್ಲ. ಅದು ಜಸ್ಟ್ ಅವರು 1 ಅವರ್ 2 ಅವರ್ 3 ಅವರ್ಸ್ ಅಷ್ಟೇ ಲೈವ್ ಮಾಡೋದು. ನಮ್ಮದು 5 ಅವರ್ಸ್ ಮಾಡಿ ಗಂಟೆಗಟ್ಟಲೆ ಮಾತಾಡಿಕೊಂಡು ಎಲ್ಲರ ಹತ್ರನೂ ಅನ್ನಿಸ್ಕೊಂಡು 28K ವ್ಯೂಸ್ ಅಷ್ಟೇ ಬಂದಿದ್ದು. 6 ಅವರ್ಸು 7 ಅವರ್ಸು ಇದ್ದು 50K 28K 30K ವ್ಯೂಸ್ ತೊಗೊಳೋದಲ್ಲ. 1 ಅವರು 2 ಅವರು 3 ಅವರ್ಗೆ ಆ ಥರ ವ್ಯೂಸ್ನ ತೊಗೊಬೇಕು. 100K ಈ ಥರ ಅದು ವ್ಯೂಸು ಒಳ್ಳೆಯದು. ಅದರಲ್ಲಿ ಸಬ್ಬು ಚೆನ್ನಾಗಿ ಬರುತ್ತೆ. ಬಟ್ ಇವಾಗ ಅವ್ರಿಗೆ ಸಬ್ಬು ಚೆನ್ನಾಗಿ ಬರ್ತಾ ಇದೆ ಆ್ಯಂಡ್ ಲೈವು ವೈರಲ್ ಆಗಿದೆ. ಬಟ್ ನೋ ಇಶ್ಯೂ, ಯಾಕಂದರೆ ಅವರು 4000ಗೂ ಅಪ್ಲೈ ಮಾಡಿದ್ರು, ರೀಯೂಸ್ ಕಂಟೆಂಟ್ ಅಂತ ರಿಜೆಕ್ಟ್ ಮಾಡಿದ್ದಾರೆ. ಅವರು 3 ಮಂತ್ಸ್ ಬಿಟ್ಟು ಮತ್ತೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಐ ಥಿಂಕ್ ನೋ ಯೂಸ್ ಅದು. ಮತ್ತೆ ಅವರು ಅಪ್ಲೈ ಮಾಡಿದ್ರೆ ಸೇಮ್ ಹಾಗೇನೆ ಬರುತ್ತೆ. ಮತ್ತೆ 3 ತಿಂಗಳು ಅಂದರೆ ಅವರು ಮತ್ತೆ ಫಸ್ಟಿಂದ ವಾಚ್ ಟೈಮ್ನ ಕಂಪ್ಲೀಟ್ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ 1 ಇಯರ್ ಟೈಮ್ ಇರುತ್ತೆ. 1 ಇಯರಲ್ಲಿ ಅವರು 3 ಮಂತ್ಸ್ ಆದಮೇಲೆ ಮತ್ತೆ 3 ಮಂತ್ಸ್ದು ಬ್ಯಾಕ್ ವಾಚ್ ಟೈಮು ಲೆಸ್ ಆಗಿರುತ್ತೆ. ಮತ್ತೆ ಆ ವಾಚ್ ಟೈಮ್ನೆಲ್ಲ ಮಾಡಿಕೊಂಡು ಅವರು ಮಾಡ್ಕೊಬೇಕಾಗತ್ತೆ. ಓಕೆ, ನಾನು ಇವಾಗ ಇವ್ರ ಟಾಪಿಕ್ನ ಬಿಟ್ಬಿಡೋಣ. ಇವ್ರದ್ದು ಮತ್ತೆ ಹೊಸ ಚಾನಲ್ನೇ ಮಾಡಿಕೊಂಡು ಇವರು ಚಾನಲ್ನ ಮತ್ತೆ ಗ್ರೋತ್ ಮಾಡ್ಕೊಬೇಕಾಗುತ್ತೆ. ಇವಾಗ ನಾನು ನಿಮಗೆ ಹೊಸದಾಗಿ ಚಾನಲ್ ಮಾಡ್ಕೊಂಡಿರೋರಿಗೆ ಹೇಳ್ತಾ ಇದ್ದೀನಿ ಪಾಯಿಂಟು. ನೀವು ವಿಡಿಯೋ ಅಥವಾ ಶಾರ್ಟ್ಸು ಯಾವುದನ್ನೇ ಆದರೂ ಅಷ್ಟೇ ಅಪ್ಲೋಡ್ ಮಾಡೋ ಮುಂಚೆ ನಿಮಗೆ ಅಪ್ಲೋಡ್ ಮಾಡಬೇಕಾದ್ರೆ ಪಬ್ಲಿಕ್ಕು ಅನ್ಲಿಸ್ಟು ಮತ್ತು ಪ್ರೈವೇಟು ಇದು 3 ಆಪ್ಷನ್ಸ್ ಇರುತ್ತೆ. ನಿಮಗೆ ಈ 3 ಆಪ್ಷನ್ಸಲ್ಲಿ ಫಸ್ಟು ನೀವು ಅನ್ಲಿಸ್ಟ್ ಅಂತ ಇರುತ್ತೆ ಅಲ್ವಾ, ಅದನ್ನು ಸೆಲೆಕ್ಟ್ ಮಾಡಿಕೊಂಡು ವೀಡಿಯೋನ ಅಪ್ಲೋಡ್ ಮಾಡಬೇಕಾಗತ್ತೆ. ನೀವು ಅನ್ಲಿಸ್ಟಲ್ಲಿ ಹಾಕಿ ವೀಡಿಯೋನ ಅಪ್ಲೋಡ್ ಮಾಡೋದ್ರಿಂದ ಅದು SD ಇಂದ HD ಕನ್ವರ್ಟ್ ಆಗುತ್ತೆ. ವಿಡಿಯೋ ಎಲ್ಲ ಕ್ಲಾರಿಟಿ ಎಲ್ಲ ಚೆನ್ನಾಗಿ ಬರುತ್ತೆ, ಪ್ರೊಸೆಸ್ ಆಗ್ತಾ ಇರುತ್ತೆ ಅದು HD ಮತ್ತು ಅದು ನಿಮಗೆ ಚಾನಲ್ ವಿಡಿಯೋದಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ವಿಡಿಯೋ ಅಪ್ಲೋಡ್ ಆಗಿ 1 or 2 ಮಿನಿಟ್ಸ್ಗೆ ನಿಮಗೆ ವಿತ್ ರೀಸನ್ ಬಂದುಬಿಡುತ್ತೆ ಅಲ್ಲೇ. ಶಾರ್ಟ್ಸ್ ಪಾಲಿಸಿ ಇದ್ದರೆ ನೋನ್ ಅಂತ ಇರುತ್ತೆ, ಶಾರ್ಟ್ಸ್ ಪಾಲಿಸಿ ಅಂತ ಇರುತ್ತೆ. ಅದೂ ಯೂಸ್ ಕಷ್ಟನೇ. ಚಾನಲ್ ಮಾನಿಟೈಸೇಷನ್ ಬಂದಾಗ ಅದೂ ಕಷ್ಟ ಆಗುತ್ತೆ. ಎಷ್ಟೋ ಜನ ನೋನ್ ಅಂತ ಇದೆ, ನಾನ್ ಅಂತ ಇದೆ, ಶಾರ್ಟ್ಸ್ ಪಾಲಿಸಿ ಇದೆ, ಏನಾಗಲ್ಲ ಅಂದ್ಕೊತಾರೆ. ಬಟ್ ಅದೂ ಚಾನಲ್ ಮಾನಿಟೈಸ್ ಆಗಬೇಕಾದ್ರೆ ಇಶ್ಯೂ ಆಗುತ್ತೆ. ಸೊ ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ. ಸುಮ್ಮನೆ ನಮ್ಮ ಮೂಗಿನ ನೇರಕ್ಕೆ ನಮ್ಮದೇ ಸರಿ ಅಂದ್ಕೊಂಡು ಮಾಡಬಾರ್ದು. ನಾನು ತುಂಬ ಸ್ವಲ್ಪ ಇಶ್ಯೂಗಳನ್ನ ಆ ರೀತಿ ಮಾಡ್ಕೊಂಡಿದ್ದೆ. ಬಟ್ ನಾನು ಚಾನಲ್ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕಾದ್ರೆ ಒಂದು ವಿಡಿಯೋ ತುಂಬಾ ವ್ಯೂಸ್ ಬಂದಿತ್ತು. 2 ವಿಡಿಯೋ ಆ ಥರದ್ದು, ಬೇಲೂರು ಟೆಂಪಲ್ದೊಂದು ಮತ್ತು ಒಂದು ಫನ್ನಿಯಾಗಿ ಡ್ಯಾನ್ಸ್ ಮಾಡಿದ್ದೊಂದು ವಿಡಿಯೋ. 2 ವ್ಯೂಸ್ ಚೆನ್ನಾಗಿ ಬಂದಿತ್ತು, ಸಬ್ಬು ಚೆನ್ನಾಗಿ ಬಂದಿತ್ತು. ಬಟ್ ಅದು ಶಾರ್ಟ್ಸ್ ನಾನ್ ಪಾಲಿಸಿ ಅಂತ ಬಂದಿತ್ತು, ಹಾಗಾಗಿ ನಾನು ಡಿಲೀಟ್ ಮಾಡಿದೆ. ಶಾರ್ಟ್ಸ್ ನಾನ್ ಪಾಲಿಸಿ ಯಾಕೆ ಬರುತ್ತೆ ಗೊತ್ತಾ? ಇವಾಗ ನಾವು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ನ ಡೌನ್ಲೋಡ್ ಮಾಡ್ಕೊಂಡಿರ್ತೀವಿ, ವಾಯ್ಸ್ ಕೂಡ ಅದರಲ್ಲೇ ಇರುತ್ತೆ, ಮ್ಯೂಸಿಕ್ಕು. ಆ ವಿಡಿಯೋನ ತಂದು ನಾವು ಶಾರ್ಟ್ಸ್ಗೆ ಅಪ್ಲೋಡ್ ಮಾಡ್ತೀವಿ, ಆವಾಗ ಅದು ಶಾರ್ಟ್ಸ್ ಪಾಲಿಸಿ ಅಂತ ಬರುತ್ತೆ. ನೀವು ಫಸ್ಟ್ ಆಫ್ ಆಲ್ ಇನ್ಸ್ಟಾದಲ್ಲಿ ರೀಲ್ಸು ಅದು ವಾಟರ್ ಮಾರ್ಕ್ ಇರೋದು, ಇನ್ಸ್ಟಾ ID ಇರೋದನ್ನು ನಾವು ಅಪ್ಲೋಡೇ ಮಾಡಬಾರ್ದು. ನಾನು ಈ ನಡುವೆ ತುಂಬ ಜನದ್ದು ಶಾರ್ಟ್ಸ್ ನೋಡ್ತಾ ಇದ್ದೀನಿ, ಇನ್ಸ್ಟಾಗ್ರಾಮ್ದು ಡೈರೆಕ್ಟು ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇದ್ದಾರೆ. ಕೆಲವ್ರಿಗೆ ಹೇಳೋಣ ಅಂತ ಹೋಗ್ತೀನಿ, ಬಟ್ ಅವ್ರದ್ದು ಕಮೆಂಟ್ ಬಾಕ್ಸು ಆನೇ ಇರಲ್ಲ. ಹೇಳೋಣ ಅಂದರೆ ಸಮ್ ಪರ್ಸನ್ಸ್ ಒಂದು 2-3 ಜನದ್ದು ನೋಡಿದ್ದೀನಿ. ಓಕೆನಾ? ಮತ್ತೆ ಹೇಳ್ತಾ ಇದ್ದೀನಿ, ವಿಡಿಯೋ ಅಪ್ಲೋಡ್ ಮಾಡೋ ಮುಂಚೆ ಪ್ರೈವೇಟ್ ಇರುತ್ತೆ, ಅನ್ಲಿಸ್ಟ್ ಅಂತ ಇರುತ್ತೆ, ಪಬ್ಲಿಕ್ ಅಂತ ಇರುತ್ತೆ. ಫಸ್ಟು ಅನ್ಲಿಸ್ಟ್ನ ಸೆಲೆಕ್ಟ್ ಮಾಡಿಕೊಂಡು ವಿಡಿಯೋನ ಅಪ್ಲೋಡ್ ಮಾಡಿ. 2 ಮಿನಿಟ್ಸ್ ಆದಮೇಲೆ ವಿಡಿಯೋ ಅಪ್ಲೋಡ್ ಆಗಿ 2 ಮಿನಿಟ್ಸ್ ಆದಮೇಲೆ ಅದು SD ಇಂದ HD ಕನ್ವರ್ಟ್ ಆಗಿರುತ್ತೆ. ಅಲ್ಲಿ ಏನಾದರೂ ಇಶ್ಯೂಸ್ ಇದ್ದರೆ ಬೇರೆ ಈ ವಿಡಿಯೋಸಲ್ಲಾದರೆ ಯಾವುದಾದ್ರೂ ಸಾಂಗ್, ಮೂವಿ ಅದೆಲ್ಲ 1 ನಿಮಿಷ 2 ನಿಮಿಷ ಈ ಥರ ಹಾಕಿದರೆ ಅದು ಕಾಪಿರೈಟ್ ಬರುತ್ತೆ. ನಾನು ಮೊನ್ನೆ ಒಂದು ಹಾಕಿದ್ದೆ, ಒಂದು ವೆಲ್ಕಮ್ ಸಾಂಗು ಆ ಥರ ನಂದು ಚಾನಲ್ಗೆ ಮಾಡ್ಕೊಂಡಿದ್ದೆ, ಅದಕ್ಕೆ ಹಿಂದಿದೊಂದು ಸಾಂಗ್ ಹಾಕಿದ್ದೆ. ಸೊ ಅದು ಕಾಪಿರೈಟ್ ಬಿತ್ತು ನನಗೆ. ಸೊ ನಾನು ಇಮಿಡಿಯೇಟು ಅದು ಪಬ್ಲಿಕ್ ಮಾಡಿರಲಿಲ್ಲ, ಅನ್ಲಿಸ್ಟ್ ಮಾಡಿದ್ದೆ. ಅನ್ಲಿಸ್ಟ್ ಮಾಡಿದ್ರಿಂದ ಬಚಾವು. ಓಕೆನಾ? ಅದನ್ನು ಏನಾದರೂ ನಾನು ಡೈರೆಕ್ಟು ಪಬ್ಲಿಕ್ ಮಾಡಿದ್ದಿದ್ರೆ ಅದು ನನ್ನ ಚಾನಲ್ಗೆ ಇಶ್ಯೂ ಆಗಿರೋದು. ಸೊ ನೀವೆಲ್ಲರೂ ಇದೇ ಥರ ವೀಡಿಯೋನ ಅಪ್ಲೋಡ್ ಮಾಡಿ, ಆವಾಗ ನಿಮ್ಮ ಚಾನಲ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ, ಆರಾಮಾಗಿ ಚಾನಲ್ನ ಮಾನಿಟೈಸೇಷನ್ನ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.
ನೆಕ್ಸ್ಟ್ ವಿಡಿಯೋದಲ್ಲಿ ಏನಾದರೂ ವೀಡಿಯೋಸ್ ಬೇಕು ಅಂದರೆ ಕಮೆಂಟ್ ಮಾಡಿ, ನಾನು ಆ ವಿಡಿಯೋನು ಮಾಡಿಕೊಡ್ತೀನಿ. ಪ್ಲೀಸ್ ಎಲ್ಲರೂ ವಿಡಿಯೋವನ್ನು ನೋಡಿಬಿಟ್ಟು ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ವೀಡಿಯೋಸ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಒಂದು ಲೈಕ್ ಕೊಡಿ, ಒಂದು ಕಮೆಂಟ್ ಮಾಡಿ. ವಿಡಿಯೋ ಬಗ್ಗೆ ಏನು ಅಭಿಪ್ರಾಯ ಅದನ್ನು ಕಮೆಂಟ್ ಮಾಡಿ. ಹಾಗೆ ಹೈಪ್ HYP ಹೈಪ್ ಇರುತ್ತೆ. ನೀವು ನಮಗೆ ದುಡ್ಡಂತೂ ಕೊಡೋಕ್ಕಾಗಲ್ಲ, ಜಸ್ಟ್ ಒಂದು ಹೈಪ್ ಮಾಡಿದ್ರೆ ನಮಗೆ ಪಾಯಿಂಟ್ಸ್ ಆ್ಯಡ್ ಆಗುತ್ತೆ. ಪಾಯಿಂಟ್ಸ್ ಆ್ಯಡ್ ಆಗೋದ್ರಿಂದ ನಮಗೆ ಡಾಲರ್ಗೆ ಕೌಂಟ್ ಆಗುತ್ತೆ. ಸೊ ದಯಮಾಡಿ ಎಲ್ಲರೂ ಹೈಪ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟಿಲ್ ಡನ್ ಟೇಕ್ ಕೇರ್, ಬೈ, ಲವ್ ಯು ಆಲ್.